ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2022 ಪೇಪರ್ 1 ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಮೇಲೆ ಕೆಲವೊಂದು MCQಗಳನ್ನು ನಿಮಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವಾಗೆ ನೀವೇನಾದರೂ ಕರ್ನಾಟಕ ಸೆಟ್ 2022 ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ನೀವು ಪೇಪರ್ 1ನಲ್ಲಿ ನಿಮಗೆ 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಸೊ ಇಲ್ಲಿ ನಿಮಗೆ 100 ಅಂಕಗಳಿಗೆ ಈ ಒಂದು 100 ಅಂಕಗಳಿಗೆ ಈ ಒಂದು ಪೇಪರ್ ಇಡಲಾಗಿರ್ತದೆ. ಸೊ ಇಲ್ಲಿ 10 ಯೂನಿಟ್ಗಳಿರ್ತವೆ. 10 ಯೂನಿಟ್ಗಳಲ್ಲಿ ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳು ನಿಮಗೆ ಬರ್ತಾ ಇವೆ. ಸೊ ನೀವು ಈ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡಿದ್ರೆ ನಿಮಗೆ KSET ಕ್ವಾಲಿಫೈ ಆಗೋದು ಸರಳವಾಗ್ತದೆ. ಸೊ ಹಾಗಾಗಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ 10 ಯೂನಿಟ್ಗಳ ಮೇಲೆ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ, MCQ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ, MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, ಜೊತೆಗೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿನೂ ಕೂಡ ಜಾಯ್ನ್ ಆಗ್ಬೋದು. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ನಲ್ಲಿನೂ ಕೂಡ ಸಿಗ್ತಾ ಇದೆ. ಸೊ ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಇಲ್ಲ ನಮ್ಮೆಲ್ಲ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್ ಸೊಲ್ಯೂಷನ್ಸ್, ದೆನ್ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಇನ್ ದ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವೈರ್ನ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಕ್ರಿಯಾತ್ಮಕ ಬೋಧನಾ ಪರಿಸರದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಇಲ್ಲಿ ಆಪ್ಷನ್ ಎ, ಟೀಚರ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಶಿಕ್ಷಕ ಅವಲಂಬಿತ ವೇರಿಯೇಬಲ್ ಆಗಿದ್ದಾರೆ, ವಿದ್ಯಾರ್ಥಿ ಸ್ವತಂತ್ರ ವೇರಿಯೇಬಲ್ ಆಗಿದ್ದಾರೆ. ಆಪ್ಷನ್ ಬಿ, ಟೀಚರ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ಆಗಿದ್ದಾರೆ, ವಿದ್ಯಾರ್ಥಿಗಳು ಅವಲಂಬಿತ ವೇರಿಯೇಬಲ್ ಆಗಿದ್ದಾರೆ. ಆಪ್ಷನ್ ಸಿ, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವಿನಿಂಗ್ ವೇರಿಯೇಬಲ್ಸ್. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಮಧ್ಯ ಪ್ರವೇಶಿಸುವ ವೇರಿಯೇಬಲ್ ಆಗಿದ್ದಾರೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಎಸ್, ಇನ್ ದ ಟೀಚಿಂಗ್ ಪ್ರೋಸೆಸ್ ಟೀಚರ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಈ ಒಂದು ಕಲಿಕೆ ಮತ್ತು ಬೋಧನೆ ಕಾರ್ಯದಲ್ಲಿ ಶಿಕ್ಷಕರು ಯಾವಾಗಲೂ ಇಂಡಿಪೆಂಡೆಂಟ್ ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ, ಆದರೆ ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ಅವಲಂಬಿತ ಚಲಕ ಅಂತ ಕರಿತಾ ಇದ್ದೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, at which of the following teaching levels classroom environment is required to be sufficiently open and independent? ಸೊ ಯಾವ ಒಂದು ಬೋಧನೆಯ ಹಂತದಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತ ಮತ್ತು ಸ್ವತಂತ್ರವಾಗಿರಬೇಕು? ಆಪ್ಷನ್ ಎ, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ಇಲ್ಲಿ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತಂದರೆ ಮೆಮೊರಿ ಮಟ್ಟ. ಇಲ್ಲಿ ಕೇವಲ ವಿದ್ಯಾರ್ಥಿ ಶಿಕ್ಷಕರು ಹೇಳಿದ ಪಾಠವನ್ನು ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಎಲಿಮೆಂಟ್ಸ್ ಹಿಯರ್. ಸೊ they are going to listen to the teachers. In understanding level of teaching, students are trying to understand the concept. ಸೊ ಇಲ್ಲಿ ಈ ಒಂದು ತಿಳುವಳಿಕೆಯ ಮಟ್ಟದಲ್ಲಿ ಶಿಕ್ಷಕರು ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ ವಿದ್ಯಾರ್ಥಿಗಳು ಸ್ಪಂದನವನ್ನು ನೀಡ್ತಾ ಇದ್ದಾರೆ, ಶಿಕ್ಷಕರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಅವ್ರ ಜೊತೆಗೆ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ ತರಗತಿಯ ವಾತಾವರಣ ತುಂಬ ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳು ಈ ಒಂದು ಟೀಚಿಂಗ್ ಪ್ರೊಸೆಸ್ನಲ್ಲಿ ಭಾಗವಹಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್. So there are 3 level of teachings. One is memory level, understanding level and reflective level. So higher reflective level of teaching is known as the highest level of teaching because it is highly thoughtful and highly useful. So the next question is, the major responsibility with the school personnel have been entrusted is that?
ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ. ಆಪ್ಷನ್ ಎ, ಇಟ್ ಹಾರ್ಮೋನೈಸಸ್ ದ ನೀಡ್ಸ್ ಆಫ್ ದ ಚೈಲ್ಡ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್. ಇದು ಮಗುವಿನ ಅಗತ್ಯಗಳನ್ನು ಮತ್ತು ಸಮಾಜದ ಬೇಡಿಕೆಗಳನ್ನು ಪೂರೈಸ್ತಾ ಇದೆ. ಆಪ್ಷನ್ ಬಿ, ಇಟ್ ಮೇಕ್ಸ್ ದ ಚೈಲ್ಡ್ ಏಬಲ್ ಟು ಗೆಟ್ ಅ ಜಾಬ್. ಸೊ ಶಾಲಾ ಸಿಬ್ಬಂದಿ ಮಗುವಿಗೆ ಕೆಲಸವನ್ನು ಪಡೆಯಲು ಸಹಾಯ ಮಾಡ್ತಾ ಇದ್ದಾರೆ. ಆಪ್ಷನ್ ಸಿ, ಇಟ್ ಪ್ರಿಪೇರ್ಸ್ ದ ಸ್ಕೂಲ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಚೈಲ್ಡ್. ಇದು ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ಶಾಲಾ ಕಾರ್ಯಕ್ರಮವನ್ನು ಸಿದ್ಧಪಡಿಸ್ತಾ ಇದೆ. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿತ್ ದ ಸ್ಕೂಲ್ ಪರ್ಸನಲ್ಸ್ ಈಸ್ ಇಟ್ ಹಾರ್ಮೋನೈಸಸ್ ದ ನೀಡ್ಸ್ ಆಫ್ ದ ಚೈಲ್ಡ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್. ಸೊ ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ, ಈ ಒಂದು ಶಾಲಾ ಸಿಬ್ಬಂದಿಯವರು ಮಗುವಿನ ಅಗತ್ಯತೆಗಳನ್ನು ಪೂರೈಸುವುದರ ಜೊತೆಗೆ ಸಮಾಜದ ಬೇಡಿಕೆಗಳನ್ನು ಕೂಡ ಪೂರೈಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಈಸ್. ಸೊ ಕಾಗ್ನಿಟಿವ್ ಡೊಮೇನ್ನ ಅತ್ಯುನ್ನತ ಮಟ್ಟ ಯಾವುದು? ಆಪ್ಷನ್ ಇ ಸಿಂಥಸಿಸ್, ಆಪ್ಷನ್ ಬಿ ಅನಲೈಸಿಸ್, ಆಪ್ಷನ್ ಸಿ ಕಾಂಪ್ರಿಹೆನ್ಷನ್, ಆಪ್ಷನ್ ಡಿ ಇವ್ಯಾಲ್ಯುವೇಷನ್. ಸೊ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಈಸ್ ಇವ್ಯಾಲ್ಯುವೇಷನ್. ಮೌಲ್ಯಮಾಪನ ಏನಾಗಿದೆ, ಇದು ಒಂದು ಕಾಗ್ನಿಟಿವ್ ಡೊಮೇನ್ನ ಹೈಯೆಸ್ಟ್ ಲೆವೆಲ್ ಆಗಿದೆ. So there are 6 levels are there. The first level is knowledge, second one is comprehension, third level is application, fourth one is analysis, fifth one is synthesis, and the last one is evaluation. In knowledge, students are just going to recall the information. In comprehension, students are trying to understand it. Then in application, they are going to apply it in their daily life. In analysis, they are going to breaking a system down into constituent elements. So the difficult concept, they are going to divide it into different units or different subparts. And when it comes to synthesis, here they are bringing the elements together to form a new concept. So ಇಲ್ಲಿ ಬಿಡಿಯಾಗಿ ಮಾಡಿದ ಭಾಗಗಳನ್ನೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದೇ ಕಡೆ ತರ್ತಾ ಇದ್ದಾರೆ. ಸೊ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇನ್ ಇವ್ಯಾಲ್ಯುವೇಷನ್ ಮೇಕಿಂಗ್ ಜಡ್ಜ್ಮೆಂಟ್. ಸೊ ಇಲ್ಲಿ ಅವರು ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇವು 6 ಲೆವೆಲ್ಗಳಾಗಿವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮೋಟಿವೇಶನ್ ಈಸ್ ಕರೆಕ್ಟ್. ಸೊ ಇಲ್ಲಿ ಪ್ರೇರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಆಪ್ಷನ್ ಎ, ಪ್ರಿವಿಲ್ ಇಂಟೆಲೆಕ್ಟ್ ಆ್ಯಂಡ್ ರೀಸನ್ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ. ಸೊ ಇಲ್ಲಿ ಪ್ಲೇಟೋರ್ ಅವರ ಪ್ರಕಾರ ಬುದ್ಧಿಶಕ್ತಿ ಆಗಿರ್ಬೋದು, ಇಂಟೆಲೆಕ್ಷನ್ ಆಗಿರ್ಬೋದು, ರೀಸನ್ ಆಗಿರ್ಬೋದು, ಇವು ಪ್ರೇರೇಪಿಸುವ ಅಂಶಗಳಾಗಿವೆ. ಆಪ್ಷನ್ ಬಿ, ಇನ್ಬೋರ್ನ್ ಅನ್ಲರ್ನ್ ಟೆಂಡೆನ್ಸೀಸ್ ಕಾಲ್ಡ್ ಇನ್ಸ್ಟಿಕ್ಟ್ಸ್ ಆರ್ ದ ಮೋಟಿವೇಟಿಂಗ್ ಫೋರ್ಸಸ್ ಅಕಾರ್ಡಿಂಗ್ ಟು ಜೇಮ್ಸ್ ಬರ್ಟ್. ಸೊ ಇಲ್ಲಿ ಆಪ್ಷನ್ ಬಿ ಏನಿದೆ, ಜೇಮ್ಸ್ ಬರ್ಟ್ ಅವರ ಪ್ರಕಾರ ಜನ್ಮಜಾತ ಕಲಿಯದ ಪ್ರವೃತ್ತಿಗಳು ಇವು ಪ್ರೇರೇಪಿಸುವ ಅಂಶಗಳಾಗಿವೆ. ಆಪ್ಷನ್ ಸಿ, ಕ್ಯೂರಿಯಾಸಿಟಿ ಆ್ಯಂಡ್ ಲೆವೆಲ್ ಆಫ್ ಅಸ್ಪೈರೇಷನ್ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಬರ್ಲಿನ್. ಇಲ್ಲಿ ಕುತೂಹಲ, ಆಕಾಂಕ್ಷೆ ಮಟ್ಟ ಬರ್ಲಿನ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ಹಿಯರ್ the right answer is option D, all of the above are correct here. So free will, intellect, reason, these are also motivating factors. Inborn unlearned tendencies, these are also motivating factors. Curiosity, level of aspiration, ಇವೆಲ್ಲವೂ ಕೂಡ ಏನಾಗಿವೆ, ಇಲ್ಲಿ motivating factors ಗಳಾಗಿವೆ. So the next question is match the list 1 with list 2. So here option A is showing characteristics, option B is showing philosophy. So learning by doing, education through environment, realization of truth, beauty and goodness. Option D, world as it is here and now. So here naturalism, idealism, pragmatism, realism. So here the right answer is option B, learning by doing, it is related to pragmatism. So education through environment, it is related to naturalism. Realization of truth, beauty and goodness, it is related to idealism. Then word as it is here and now, it is related to realism. So the next question is which one of the following statements is correct? ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಸಿಲೆಬಸ್ ಈಸ್ ಅನ್ annexure to the curriculum. ಪಠ್ಯಕ್ರಮವು ಇಲ್ಲಿ ಸಿಲೆಬಸ್ ಕರಿಕ್ಯುಲಮ್ಗೆ ಒಂದು ಅನುಬಂಧವಾಗಿದೆ. ಆಪ್ಷನ್ ಬಿ, ಕರಿಕ್ಯುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕರಿಕ್ಯುಲಮ್ ಒಂದೇ ಆಗಿರುತ್ತದೆ. ಆಪ್ಷನ್ ಸಿ, ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಈ ಕರಿಕ್ಯುಲಮ್ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡೂ ಶಿಕ್ಷಣವನ್ನು ಒಳಗೊಂಡಿದೆ.
ಆಪ್ಷನ್ ಡಿ ಕರಿಕ್ಯುಲಮ್ ಡಸ್ ನಾಟ್ ಇನ್ಕ್ಲೂಡ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್. ಬಟ್ ಈ ಒಂದು ಕರಿಕ್ಯುಲಮ್ನಲ್ಲಿ ಮೌಲ್ಯಮಾಪನದ ವಿಧಾನಗಳನ್ನು ಒಳಗೊಂಡಿಲ್ಲ. ಸೊ ಹಿಯರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಸಿಲೆಬಸ್ ಈಸ್ ಅನ್ ಅನೆಕ್ಸರ್ ಟು ದಿ ಕರಿಕ್ಯುಲಮ್. ಪಠ್ಯಕ್ರಮವು ಈ ಒಂದು ಕರಿಕ್ಯುಲಮ್ ಏನಾಗಿದೆ, ಸಿಲೆಬಸ್ ಏನಾಗಿದೆ, ಕರಿಕ್ಯುಲಮ್ನ ಒಂದು ಭಾಗವಾಗಿದೆ. So the next question is which domain is concerned with physical and motor skills? ಯಾವ ಒಂದು ಡೊಮೇನ್ ದೈಹಿಕ ಮತ್ತು ಮೋಟಾರ್ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಕಾಗ್ನಿಟಿವ್ ಡೊಮೇನ್, ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಆಪ್ಷನ್ ಸಿ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. So here the right answer is option C, psychomotor domain. Psychomotor domain is related to physical and motor skills. So there are different levels are there in psychomotor domain: imitate, manipulate, precision, articulation and naturalization. These are the different levels in psychomotor domain. In imitate, students are trying to copy others. In manipulate, their students are earning ability to perform the skills. Yes, they are going to perform the skill by taking instructions. In precision, ability to perform skills with minimal errors. So here the errors will be less, they are performing good. So in articulation, ability to solve and modify skills to fit new requirements, so they are performing well here. And in naturalization, ability to perform the skills without thinking. So here without thinking they can perform any activity. So the next question is teaching will be effective if the teacher ಶಿಕ್ಷಕರಾಗಿದ್ದರೆ ಬೋಧನೆ ಪರಿಣಾಮಕಾರಿಯಾಗ್ತದೆ. ಆಪ್ಷನ್ ಎ ಈಸ್ ದ ಮಾಸ್ಟರ್ ಆಫ್ ದ ಸಬ್ಜೆಕ್ಟ್, ವಿಷಯದ ಮಾಸ್ಟರ್. ಆಪ್ಷನ್ ಬಿ ಹ್ಯಾಸ್ ಮಚ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ದ ಸಬ್ಜೆಕ್ಟ್, ವಿಷಯವನ್ನು ಕಲಿಸುವಲ್ಲಿ ಹೆಚ್ಚಿನ ಅನುಭವ ಹೊಂದಿರಬೇಕು. ಆಪ್ಷನ್ ಸಿ ಸ್ಟಾರ್ಟ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ, ವಿದ್ಯಾರ್ಥಿಗಳಿಗೆ ಈಗಾಗಲೇ ಏನು ತಿಳಿದಿದೆ ಎಂಬುದರಿಂದ ಆರಂಭ ಮಾಡಬೇಕು. ಆಪ್ಷನ್ ಡಿ ಯೂಸಸ್ ಮೆನಿ ಇನ್ಸ್ಟ್ರಕ್ಷನಲ್ ಏಡ್ಸ್, ಅನೇಕ ಸೂಚನಾ ಸಾಧನಗಳನ್ನು ಬಳಸ್ತಾ ಇದ್ದಾರೆ. ಸೊ ಟೀಚಿಂಗ್ ವಿಲ್ ಬಿ ಎಫೆಕ್ಟಿವ್ ಇಫ್ ದ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋ. ಸೊ ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಏನು ತಿಳಿದಿದೆ ಅದರ ಬೇಸ್ ಮೇಲೆ ತರಗತಿಯನ್ನು ಆರಂಭ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಬುಕ್ಸ್ ಕ್ಯಾನ್ ಬಿ ಅ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊವೈಡೆಡ್. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು. ಆಪ್ಷನ್ ಎ ದ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್, ವಿಷಯವು ಅಮೂರ್ತವಾಗಿದ್ದರೆ. ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ವಿಷಯವು ವಿವರಣಾತ್ಮಕವಾಗಿದ್ದರೆ. ಆಪ್ಷನ್ ಸಿ ದ ಮೀಡಿಯಮ್ ಈಸ್ ಹಿಂದಿ, ಮಾಧ್ಯಮ ಹಿಂದಿ ಇದ್ದರೆ. ಆಪ್ಷನ್ ಡಿ ದ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್, ವಿಷಯವನ್ನು ಉತ್ತಮ ಮುದ್ರಣದ ಮೂಲಕ ಪ್ರಸ್ತುತಪಡಿಸಿದರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ವಿಷಯವು ವಿವರಣಾತ್ಮಕವಾಗಿದ್ದರೆ ಪುಸ್ತಕಗಳು ಸಂವಹನದ ಪ್ರಬಲ ಮೂಲಗಳಾಗ್ತವೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಮ್ಯಾಚ್ ದ ಫಾಲೋವಿಂಗ್. ಹಿಯರ್ ಟೀಚಿಂಗ್ ಮ್ಯಾಗಝಿನ್ಸ್, ಹಿಯರ್ ಮೇನ್ ಪ್ರೊಪೋನೆಂಟ್ಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. From whole to part it is related to Gestalt psychology. Self study is related to given by Dalton. Then training of senses discussed by Montessori and Froebel. The next question is all of the following are the characteristic features of an effective teacher except emphasis upon standard. Option B emphasizing group discussion for the purpose of clarifying the objectives. Option C emphasis upon the quick control of the problematic situation. Option D differential treatment out to student of his class. So here ಕೆಳಗಿನವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ. ಆಪ್ಷನ್ ಎ ಮಾನದಂಡಕ್ಕೆ ಒತ್ತು. ಆಪ್ಷನ್ ಬಿ ಉದ್ದೇಶಗಳನ್ನು ಸ್ಪಷ್ಟಪಡಿಸುವ ಉದ್ದೇಶದಿಂದ ಗುಂಪು ಚರ್ಚೆಗೆ ಒತ್ತು ನೀಡುವುದು. ಆಪ್ಷನ್ ಸಿ ಸಮಸ್ಯಾತ್ಮಕ ಪರಿಸ್ಥಿತಿಯ ತ್ವರಿತ ನಿಯಂತ್ರಣಕ್ಕೆ ಒತ್ತು. ಆಪ್ಷನ್ ಡಿ ಅವನ ವರ್ಗದ ವಿದ್ಯಾರ್ಥಿಗಳಿಗೆ ಭೇದಾತ್ಮಕ ಚಿಕಿತ್ಸೆಯನ್ನು ನೀಡುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ is correct. All of the following are the characteristic features of an effective teacher except differential treatment meted out to students of his class. ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಭೇದಾತ್ಮಕ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ದರೆ ಅದು ಪರಿಣಾಮಕಾರಿ ಶಿಕ್ಷಕರ ಲಕ್ಷಣ ಆಗಿಲ್ಲ. ಸೊ ದ ಟೀಚರ್ ಶುಡ್ ಟ್ರೀಟ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಸೇಮ್ ವೇ. The next question is a democratic society is one which option A follows the principles of equality, freedom, fraternity and justice.
Option B, respects the enlightened individuals. Option C, believes in equal educational opportunity. Option D, all of the above. ಪ್ರಜಾಪ್ರಭುತ್ವ ಸಮಾಜವು ಒಂದು. ಆಪ್ಷನ್ ಎ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ನ್ಯಾಯದ ತತ್ವಗಳನ್ನು ಅನುಸರಿಸುತ್ತದೆ. ಆಪ್ಷನ್ ಬಿ, ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸುತ್ತದೆ. ಆಪ್ಷನ್ ಸಿ, ಸಮಾನ ಶೈಕ್ಷಣಿಕ ಅವಕಾಶವನ್ನು ನಂಬುತ್ತಾರೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ಹಿಯರ್ ಆಲ್ ಆಫ್ ದ ಅಬೌವ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮಾಕ್ರೆಟಿಕ್ ಸೊಸೈಟಿ. ಮೇಲಿನ ಎಲ್ಲವೂ ಕೂಡ ಏನಾಗಿವೆ? ಪ್ರಜಾಪ್ರಭುತ್ವ ಸಮಾಜದ ಲಕ್ಷಣಗಳಾಗಿವೆ. The next question is, the functions of a teacher is in the order of. Option A, guiding the child, helping him towards progress and evaluation. Option B, checking homework, guiding him and assigning further tasks. Option C, both of these. Option D, none of the above. Very easy question here. ಶಿಕ್ಷಕರ ಕಾರ್ಯಗಳು ಕ್ರಮದಲ್ಲಿವೆ. ಆಪ್ಷನ್ ಎ, ಮಗುವಿಗೆ ಮಾರ್ಗದರ್ಶನ ನೀಡುವುದು, ಪ್ರಗತಿ ಮತ್ತು ಮೌಲ್ಯಮಾಪನದ ಕಡೆಗೆ ಸಹಾಯ ಮಾಡುವುದು. ಆಪ್ಷನ್ ಬಿ, ಮನೆ ಕೆಲಸವನ್ನು ಪರಿಶೀಲಿಸುವುದು, ಅವನಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು. ಆಪ್ಷನ್ ಸಿ, ಇವೆರಡೂ ಕೂಡ. ಆಪ್ಷನ್ ಡಿ, ನನ್ ಆಫ್ ದಿ, ಮೇಲಿನ ಯಾವುದೂ ಅಲ್ಲ ಶಿಕ್ಷಕರ ಕಾರ್ಯಗಳು. ಸೊ ವೆರಿ ಈಸಿ ಹಿಯರ್. ಬೋತ್ ಆರ್ ಎ ಆ್ಯಂಡ್ ಬಿ ಬೋತ್ ಆರ್ ಕರೆಕ್ಟ್. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಟೀಚರ್ಸ್ ವರ್ಕ್ ಈಸ್ ಗೈಡಿಂಗ್ ದ ಚೈಲ್ಡ್, ಹೆಲ್ಪಿಂಗ್ ದಮ್ ಟುವರ್ಡ್ ಪ್ರೋಗ್ರೆಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಆಲ್ಸೋ ಚೆಕಿಂಗ್ ದೇರ್ ಹೋಮ್ ವರ್ಕ್, ಗೈಡಿಂಗ್ ದಮ್, assigning further task. All are the functions of teacher. ಮಗುವಿಗೆ ಮಾರ್ಗದರ್ಶನ ನೀಡುವುದು, ಅವರ ಪ್ರಗತಿಗಾಗಿ ಹೆಲ್ಪ್ ಮಾಡುವುದು, ಮೌಲ್ಯಮಾಪನ ಮಾಡುವುದು, ಮನೆ ಕೆಲಸವನ್ನು ಪರಿಶೀಲಿಸುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು, ಮುಂದಿನ ಕಾರ್ಯವನ್ನು ನೀಡುವುದು ಎಲ್ಲವೂ ಕೂಡ ಶಿಕ್ಷಕರ ಕಾರ್ಯಗಳಾಗಿವೆ. The next question is, the first important step in teaching is. Option A, planning beforehand. Option B, organizing material to be taught. Option C, knowing the background of students. Option D, none of the above. ಸೊ ಬೋಧನೆಯ ಮೊದಲ ಪ್ರಮುಖ ಹೆಜ್ಜೆ. ಆಪ್ಷನ್ ಎ, ಮೊದಲು ಯೋಜನೆ ಹಾಕಿಕೊಳ್ಳುವುದು. ಆಪ್ಷನ್ ಬಿ, ಕಲಿಸಬೇಕಾದ ವಸ್ತುಗಳನ್ನು ಸಂಘಟಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಟೀಚಿಂಗ್ ಈಸ್, ಎಸ್, ನೋವಿಂಗ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೋಧನೆಯ ಮೊದಲ ಪ್ರಮುಖ ಹೆಜ್ಜೆ ಮೊದಲು ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ಶಿಕ್ಷಕರು ತಿಳಿದುಕೊಳ್ಳಬೇಕಾಗ್ತಾ ಇದೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಸಪೋಸ್ ಯು ಆರ್ ಟೀಚಿಂಗ್ ಇನ್ ಎ minority college where casteism and narrow mindedness victimize you. For better adjustment there you should. Option A, uplift the humanistic values beyond these narrow wall and develop scientific temper in your students. Option B, be submissive there and save your job at all costs. Option C, rebel against such attitudes as it is against the norms of the Indian society. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಸೊ ನೀವು ಅಲ್ಪಸಂಖ್ಯಾತರ ಕಾಲೇಜ್ನಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕುಚಿತ ಮನೋಭಾವ ನಿಮ್ಮನ್ನು ಬಲಿಪಶುವನ್ನಾಗಿ ಮಾಡ್ತಾ ಇದೆ. ಅಲ್ಲಿ ಉತ್ತಮ ಹೊಂದಾಣಿಕೆಗಾಗಿ ನೀವು ಏನು ಮಾಡಬೇಕು? ಆಪ್ಷನ್ ಎ, ಕಿರಿದಾದ ಗೋಡೆ, ಅಲ್ಲಿ ನೀವು ಮಾನವೀಯ ಮೌಲ್ಯಗಳನ್ನ ಉನ್ನತೀಕರಿಸಿ ನಿಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು. ಆಪ್ಷನ್ ಬಿ, ಅಲ್ಲಿರುವ ಎಲ್ಲರಿಗೂ ವಿಧೇಯರಾಗಿ ನಿಮ್ಮ ಕೆಲಸವನ್ನು ಉಳಿಸ್ಕೊಳ್ಬೇಕು. ಆಪ್ಷನ್ ಸಿ, ಅಂತಹ ವರ್ತನೆಗಳ ವಿರುದ್ಧ ಬಂಡಾಯ ಭಾರತೀಯ ಸಮಾಜದ ಮಾನದಂಡಗಳಿಗೆ ವಿರುದ್ಧವಾಗಿದೆ. ಆಪ್ಷನ್ ಡಿ, ಮೇನೆ ಎಲ್ಲವು. ಸೊ ಇಲ್ಲಿ ಹಿಯರ್ ಸಪೋಸ್ ಯು ಆರ್ ಟೀಚಿಂಗ್ ನ ಮೈನಾರಿಟಿ ಕಾಲೇಜ್ ಆ್ಯಂಡ್ ವೇರ್ ಕಾಸ್ಟಿಸಮ್ and narrow mindedness is victimizing you, so then for the teacher has to uplift the humanistic values beyond this narrow wall and develop scientific temper in the students. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಉನ್ನತೀಕರಿಸಬೇಕು, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕಾಗ್ತಾ ಇದೆ. ಸೊ ದ ನೆಕ್ಸ್ಟ್ ಕ್ವಶನ್, in the final analysis teaching must be thought of mainly as a process of. Option A, asking questions and evaluating the learning. Option B, directing the activities of the pupils. Option C, hearing the recitation of pupils. Option D, all of the above. ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಒಂದು ಪ್ರಕ್ರಿಯೆ ಎಂದು ಭಾವಿಸಬೇಕು. ಆಪ್ಷನ್ ಎ, ಪ್ರಶ್ನೆಗಳನ್ನು ಕೇಳುವುದು ಮತ್ತು ಕಲಿಕೆಯನ್ನು ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಪಠಣವನ್ನು ಕೇಳುವುದು. ಆಪ್ಷನ್ ಡಿ, ಮೇಲಿನ ಎಲ್ಲವು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದಿ ಪುಪಿಲ್ಸ್, ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು.
The next question is, teachers should study educational philosophy because option A, they do not know it, option B, they do not have their own philosophy, option C, philosophy is the backbone of all disciplines, option D, they may improve their work by clarifying their own philosophy. ಶಿಕ್ಷಕರು ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಆಪ್ಷನ್ ಎ, ಅವರಿಗೆ ಅದು ತಿಳಿದಿರುವುದಿಲ್ಲ, ಆಪ್ಷನ್ ಬಿ, ಅವರಿಗೆ ತಮ್ಮದೇ ಆದ ತತ್ವಶಾಸ್ತ್ರವಿಲ್ಲ, ಆಪ್ಷನ್ ಸಿ, ತತ್ವಶಾಸ್ತ್ರವು ಎಲ್ಲ ವಿಭಾಗಗಳ ಬೆನ್ನೆಲುಬಾಗಿದೆ, ಆಪ್ಷನ್ ಡಿ, ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಿಸಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈಯಿಂಗ್ ದೇರ್ ಓನ್ ಫಿಲಾಸಫಿ. ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಿಸಬೇಕು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ನೀವೇನಾದರೂ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಪತ್ರಿಕೆಗಾಗಿ ಜಾಯ್ನ್ ಆಗೋರಿದ್ದರೆ, ಸೊ ಇಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳಿವೆ, MCQ ಉಪನ್ಯಾಸಗಳಿವೆ, MCQ ಸೆಟ್ ಇದೆ, 50ಕ್ಕಿಂತ ಹೆಚ್ಚಿನ ಟೆಸ್ಟ್ಗಳಿವೆ, ಸಮಗ್ರ ನೋಟ್ಸ್ಗಳಿವೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಸೊ ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಸೊ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೈಪ್ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಡೈಲಿ ನಾವು ಇದರಲ್ಲಿ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀವಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು. ಸೊ ಡೈಲಿ ನಾವು ಮಂಡೆಯಿಂದ ಸ್ಯಾಟರ್ಡೇವರೆಗೆ 7 ಗಂಟೆ 30 ನಿಮಿಷಕ್ಕೆ, ಸೊ ರಾತ್ರಿ 7 ಗಂಟೆ 30 ನಿಮಿಷಕ್ಕೆ ಯೂಟ್ಯೂಬ್ ಲೈವ್ ಕ್ಲಾಸಸನ್ನು ಮಾಡ್ತಾಯಿದ್ದೀವಿ. ನೀವು ಜಾಯ್ನ್ ಆಗ್ಬೋದು. ಈ ಯೂಟ್ಯೂಬ್ ಲೈವ್ ಕ್ಲಾಸ್ಗಳು ನಿಮಗೆ ಫ್ರೀ ಆಗಿರ್ತವೆ.